ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೊಡಿರುವಂಥದ್ದು ಡಿ-ಬಾಸ್ ಅವರ ಟೈಟಲ್ ವಿಷಯದಲ್ಲಾಗಿರುವಂಥದ್ದು. ಡಿ-ಬಾಸ್ ಅವರು ಎಷ್ಟು ಫಾರ್ವರ್ಡ್ ಆಗಿ ಥಿಂಕ್ ಮಾಡ್ತಾರೆ ಒಂದು ಟೈಟಲ್ನ ತೊಗೋಬೇಕಂತಂದರೆ ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರುವಂಥ ವಿಷಯ ಆಗಿರೋದು. ತುಂಬ ಜನ ನನಗೆ ಇಲ್ಲಿ ಏನಾದರೂ ಕಂಪ್ಯಾರಿಸನ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಟಾಕ್ಸಿಕ್ ವರ್ಸಸ್ ಡೆವಿಲ್ ಅಂತ ಇಲ್ಲಿ ಥರ ಎಲ್ಲ ಕಂಪ್ಯಾರಿಸನ್. ಆ್ಯಕ್ಚುಲಿ ಕಂಪ್ಯಾರಿಸನ್ ಅಲ್ಲ, ನಾನು ಜಸ್ಟ್ ಟೈಟಲಿಗೋಸ್ಕರ ಅಥವಾ ತಮ್ಮನಲ್ಲಿಗೋಸ್ಕರ ಆ ಥರ ಯೂಸ್ ಮಾಡುವಂಥದ್ದು. ಆದರೆ ಕಂಪ್ಯಾರಿಸನ್ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋದು ಬರ್ತಾರೆ. ನೀವು ಯಾವುದೇ ಕಾರಣಕ್ಕೂ ಯಶ್ ಫ್ಯಾನ್ಸ್ ಅವ್ರು ಈ ಥರ ಫೈಟ್ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಇದು ಡಿ-ಬಾಸ್ ಅವರ ಫ್ಯಾನ್ಸೇನೆ ಬಂದು ಹೇಳೋವಂಥದ್ದು, ಏನು ಗುರು ಈ ಥರ ಕಂಪ್ಯಾರಿಸನ್ ಮಾಡ್ತೀಯ ಅಂತ. ಆ ಥರ ಮೈಂಡ್ಸೆಟ್ ಏನಾದರೂ ಇದ್ದರೆ ಈ ಒಂದು ವಿಡಿಯೋ ನಿಮಗಾಗಿರುವಂಥದ್ದು. ಸೊ ಯಾವ ರೀತಿ ಡಿ-ಬಾಸ್ ಅವರು ಯಾವಾಗಲೂ ಫಾರ್ವರ್ಡ್ ಥಿಂಕರ್ ಆಗಿದ್ದರು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅಂದರೆ ಈ ಒಂದು ವಿಡಿಯೋ ನಿಮಗೆ ತಿಳಿಸೋಕ್ಕಾಗಿರುವಂಥದ್ದು. ಅಂದರೆ ನೀವು ಈ ಒಂದು ವಿಡಿಯೋ ತಮ್ಮನೇಲಿ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಡಿ-ಬಾಸ್ ಅವರ ಬಗ್ಗೆ ನಿಮಗೆ ಏನು ಗೊತ್ತು ಅದನ್ನು ತಿಳಿಸೋದಕ್ಕೋಸ್ಕರನೇ ಈ ಒಂದು ವಿಡಿಯೋ ಆಗಿರುವಂಥದ್ದು. ಸೊ ಗೈಸನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಬರೋದಾದರೆ ನೀವು ಅಂದ್ಕೊತಿರ್ಬೋದು ಇದು ಯಾವುದೇ ಕಾರಣಕ್ಕೂ ಒಂದು ಫೈಟ್ನ ರೀತಿ ಆಗಿರುವಂಥ ವಿಡಿಯೋ ಅಲ್ಲ. ಡಿ-ಬಾಸ್ ಫ್ಯಾನ್ಸರಿಗೆ ಡಿ-ಬಾಸ್ ಬಗ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಆಗಿರೋದು. ಅಂದರೆ ಟೆಕ್ನಿಕಲಿ ಅವ್ರು ಎಷ್ಟು ಫಾರ್ವರ್ಡ್ ಥಿಂಕ್ ಮಾಡ್ತಾರೆ ಅಂತ, ಡಿ-ಬಾಸ್ ಅವರ ಗುಣ ಬಗ್ಗೆ ಅದೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದು, ಅದಕ್ಕೋಸ್ಕರ ನೀವು ಫ್ಯಾನ್ ಆಗಿರುವಂಥದ್ದು. ಸೊ ಅವ್ರು ಎಷ್ಟು ಟೆಕ್ನಿಕಲಿ ಎಷ್ಟು ಫಾರ್ವರ್ಡ್ ಥಿಂಕ್ ಮಾಡ್ತಾರೆ ಅಂತ ನಿಮ್ಮ ಮುಂದೆ ನಾನು ಕೊಟ್ಟಿರೋವಂಥದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆಲ್ಲ ಬಿಟ್ಟಾಕಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮೋಕೋ ಬಾಟ್ ಫಸ್ಟ್ ಯೂಸ್ ಮಾಡಿದ್ರು ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ತುಂಬ ನಿಮಗೆ ಆರ್ಟಿಸ್ಟ್ಗೂ ಪೇಷನ್ಸ್ ಇರಬೇಕು, ತೆಗಿಯೋ ನಮಗೂ ಪೇಷನ್ಸ್ ಇರಬೇಕು. ಅದು ದರ್ಶನ್ ಸರ್ ಮಾತ್ರ ಎಕ್ಸಲೆಂಟ್ ಅದನ್ನು ಹೇಳ್ತೀನಿ ನಾನು. ಬೇರೆಲ್ಲ ಇಂಡಸ್ಟ್ರಿ ಬಿಟ್ಟಾಕಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಫಸ್ಟ್ ಮೋಕೋ ಬಾಟ್ನ ಯೂಸ್ ಮಾಡಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಡೆವಿಲ್ ಸಿನಿಮಾದಲ್ಲಿ ಇಂಟ್ರೋದಲ್ಲಿ ಆಬ್ವಿಯಸ್ಲಿ ಪ್ರಾಪರ್ ಯೂಸ್ನ ಮೋಕೋ ಬಾಟ್ನ ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅದು ಒಂದು ದಿನದ ಕಾಸ್ಟ್ ಹೈಯೆಸ್ಟ್ ಬರುತ್ತೆ. ಅದೆಲ್ಲ ವಿಷಯ ಬಿಟ್ಟಾಕಿ ಈಗ ನಾನು ವಿಷಯಕ್ಕೆ ಬರ್ತೀನಿ. ಟೈಟಲ್ ವಿಷಯಕ್ಕೆ ಅಂತ ಬಂದಾಗ ನಿಮಗೆ ಗೊತ್ತು, ರಾಬರ್ಟ್ ಆಗಲಿ ಕಾರ್ಟೇರ್ ಆಗಲಿ ಪ್ರತಿಯೊಂದು ಟೈಟಲ್ ಏನಿದೆ ಅದು ಸಜೆಷನ್ನು ಡಿ-ಬಾಸ್ ಅವರಿಂದನೇ ಆಗಿರುತ್ತೆ. ತುಂಬ ಜನ ಕ್ಲೈಮ್ ಮಾಡಿದ್ದಾರೆ, ಅದೆಲ್ಲ ಗೊತ್ತೇ ಆಗಿದೆ ಎಲ್ಲರಿಗೂ. ಈಗ ಅದೆಲ್ಲ ಸುಳ್ಳು, ಏನಿದ್ರು ಡಿ-ಬಾಸ್ ಅವರೇನೆ ಟೈಟಲ್ನೆಲ್ಲ ಡಿಸೈಡ್ ಮಾಡುವಂಥದ್ದು ಅಂತ. ಹಾಗೆಯೇ ನಾನು ತುಂಬಾ ಹಿಂದಿನ ವೀಡಿಯೋದಲ್ಲಿ ಒಂದು ಸತಿ ಹೇಳಿದ್ದೆ, ಅದನ್ನೆಲ್ಲ ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡಬೇಕು ಅಂತಲೇ ನಾನಿಲ್ಲಿ ಬಂದಿರುವಂಥದ್ದು. ಸೊ ಕದನ ವಿರಾಮ ಅಂತ ಒಂದು ಟೈಟಲ್ ಬರುತ್ತೆ. 2018 ಡಿ-ಬಾಸ್ ಅವರು ಡಿಸೈಡ್ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಾಗಲಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಗಿರುವಂಥದ್ದು. ಸೊ ಕದನ ವಿರಾಮ ಅಂದರೆ ಸೀಸ್ ಫೈರ್ ಅಂತ ಹೇಳ್ಬಿಟ್ಟು, ಸಲಾರ್ ಸೀಸ್ ಫೈರ್ ನೋಡಿದ್ರೆ ಎಷ್ಟು ಫಾರ್ವರ್ಡ್ ಥಿಂಕ್ ಮಾಡಿದರು ಅಂತ ಹೇಳ್ಬಿಟ್ಟು. ಯಾವಾಗಲೂ ಈಗಲೂ ಹೇಳ್ತೀನಿ. ಈಗಿನ ವಿಷಯಕ್ಕೆ ಬರೋದಾದರೆ ನಾನು ಡೆವಿಲ್ ಟಾಕ್ಸಿಕ್ ಸಿನಿಮಾದ ವಿಜುವಲಿ ಕಂಪ್ಯಾರಿಸನ್ ಮಾಡಿರೋವಂಥ ವೀಡಿಯೋನೂ ಕೂಡ ಹಾಕ್ತೆ. ಲೈಕ್ ಅದನ್ನು ಮೇಲ್ಗಡೆ ಹಾಕಿ ಕೆಳಗಡೆ ಹಾಕಿ ಏನು ಅದ್ಭುತವಾಗಿ ಕಾಣ್ತಿದೆ. ನಾನು ಕನ್ನಡ ಇಂಡಸ್ಟ್ರಿ ಫ್ಯಾನು, ಅದಕ್ಕೋಸ್ಕರ ನಾನು ಎರಡನ್ನೂ ಕಂಪೇರ್ ಮಾಡಿ ನಾನಂತೂ ಮಜಾ ತೊಗೊಂಡೆ ವಾವ್ ಅಂತ ಹೇಳ್ಬಿಟ್ಟು. ಆದರೆ ಕೆಲವರು ಸಿಟ್ಟು ಮಾಡಿಕೊಂಡ್ರು, ಯಾಕೆ ಏನು ಗುರು ಯಾವುದನ್ನು ಕಂಪೇರ್ ಮಾಡ್ತಿದ್ದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದರೆ ಈಗ ನಾನು ವಿಷಯಕ್ಕೆ ಬರ್ತೀನಿ. ಡೆವಿಲ್ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಟೀಸರ್ ನೋಡಿದಾಗ ನಿಮಗೆ ಒಂದಕ್ಕೊಂದು ಹೋಲ್ತಾ ಇಲ್ವಾ? ಆಬ್ವಿಯಸ್ಲಿ ಆ ಫ್ಲೈಟಿಂದೆಲ್ಲ ಸೀಕ್ವೆನ್ಸ್ ಅಲ್ಲ, ಜಸ್ಟ್ ಟೀಸರ್ ಕಂಪ್ಯಾರಿಸನ್ ಹಿಡ್ಕೊಂಡು ನೋಡೋದಾದರೆ ನಿಮಗೆ ಒಂದಕ್ಕೊಂದು ಹೋಲ್ತಾ ಇಲ್ವಾ? ನೀವೇ ಹಾನೆಸ್ಟಾಗಿ ತಿಳಿಸಿ. ಸೊ ಇಲ್ಲಿ ಇರೋವಂಥದ್ದು ಕೂಡ ಹಾಗೇ ಎಷ್ಟು ಫಾರ್ವರ್ಡ್ ಥಿಂಕಿಂಗಲ್ಲಿ ಇದ್ದಾರೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಿರೋವಂಥದ್ದು. ತುಂಬಾ ಫಾರ್ವರ್ಡ್ ಥಿಂಕಿಂಗಲ್ಲಿ ಡಿ-ಬಾಸ್ ಅವರು ಇರುವಂಥದ್ದು. ಆ್ಯಂಡ್ ಅವ್ರು ಯಾವಾಗಲೂ ಕೂಡ ಕನ್ನಡ ಇಂಡಸ್ಟ್ರಿಗೆ ಅಟ್ಯಾಚ್ಡ್ ಆಗಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರಾಗಲಿ. ಆಮೇಲೆ ಒಂದು ವಿಷಯ ಹೇಳ್ತೀನಿ, ಹೌದು ಡಿ-ಬಾಸ್ ಅವ್ರಿಗೆ ಕೆಲವೊಂದು ಟೈಮಲ್ಲಿ ಮಾತಾಡೋದಕ್ಕೆ ಬರೋಲ್ಲ, ಅದು ಅವ್ರ ಹೊರಟುತನ, ಅವರ ಒಂದು ಏನಂತಾರೆ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಸ್ ಆಗಿರುತ್ತೆ. ಅದು ಅವರ ಇಂಡಸ್ಟ್ರಿ ಅವ್ರನ್ನ ಆ ಥರ ಮಾಡಿದೆ. ಅದಕ್ಕೋಸ್ಕರ ಸುದೀಪ್ ಅವರಾಗಲಿ ಪುನೀತ್ ರಾಜ್ಕುಮಾರ್ ಅವರಾಗಲಿ ಯಾವಾಗಲೂ ಅವ್ರನ್ನ ಹೊಗಳು ಮಾತಾಡಿದ್ದಾರೆ. ಯಾಕೆಂದರೆ ಅವರು ಆ ಬೆಳೆದು ಬಂದಿರೋವಂಥ ರೀತಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರುವಂಥದ್ದು. ಸೊ ಯಶ್ ಅವ್ರನ್ನ ಯಾಕೆ ಗೊತ್ತಾ ಅಷ್ಟೊಂದು ಪ್ರೀತಿಸ್ತಾರೆ ಜನ? ಅವರು ಕೂಡ ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥದ್ದು. ಸೊ ಇಲ್ಲಿ ನೀವು ಯಾವಾಗಲೂ ಡಿ-ಬಾಸ್ ಅವರು ಮತ್ತು ಯಶ್ ಅವರ ಮಧ್ಯ ನೋಡಿದರೆ ಜೋಡಿ ಥರ ಇರ್ತಾರೆ. ಅದೇ ರೀತಿ ನಾನು ಈಗ ಫ್ಯಾನ್ಸ್ ಮಧ್ಯೆ ಅದೇ ನೋಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವಾಗಲೂ ಡಿ-ಬಾಸ್ ಯಶ್ ಅವರ ಫ್ಯಾನ್ಸ್ ಆಗಲಿ ಹಾಗೆಯೇ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಲಿ ಹೊಂದಾಣಿಕೆಯಲ್ಲಿ ಹೋಗ್ತಿದ್ರು. ಈಗ ಬೇಕಾಗಿರುವಂಥದ್ದು ಇಂಡಸ್ಟ್ರಿಗೆ ಏನು ಗೊತ್ತಾ, ಡಿ-ಬಾಸ್ ಅವರ ಫ್ಯಾನ್ಸ್ ಮತ್ತು ಯಶ್ ಫ್ಯಾನ್ಸ್ ಅವರು ಒಟ್ಟಿಗೆ ಹೋಗುವಂಥದ್ದು. ಆಬ್ವಿಯಸ್ಲಿ ಈಗ ಅವರ ತುಂಬಾ ಹಾರ್ಡ್ ಟೈಮ್ಸ್ ನಡೀತಾ ಇದೆ. ಅದ್ರ ಬಗ್ಗೆ ತುಂಬಾ ರಜನಿ ಎಕ್ಸ್ಪ್ರೆಸ್ ಅವ್ರ ವೀಡಿಯೋಸ್ ಹಾಕ್ತಾನೆ ಇದೆ ಅಂತ ಹೇಳ್ಬೋದು ಕೇಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಮಾತಾಡೋದು ನಾನಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರುವಂಥದ್ದು. ಸೊ ಅದು ಅವ್ರು ಮಾತಾಡ್ತಿರೋ ಚಾನಲ್ ಅವ್ರು ನೋಡ್ಕೋಬೋದು. ಆದರೆ ಇಲ್ಲಿ ನಾನು ಮಾತಾಡುವಂಥದ್ದು ಡಿ-ಬಾಸ್ ಅವರು ಎಷ್ಟು ಟೆಕ್ನಿಕಲಿ ಎಷ್ಟು ಮೂವೀಸ್ನ ಯಾವ ರೀತಿ ಅದನ್ನೆಲ್ಲ ಇಲ್ಲಿ ಮಾತಾಡುವಂಥದ್ದು ನಾನು. ಸೊ ನಿಮಗೇನು ಅನ್ಸುತ್ತೆ ಈ ವಿಡಿಯೋ ನೋಡಿದಾಗ, ನಿಮಗೇನಂತ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಷ್ಟು ನಿಮಗೇನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ವಿದಿನ್ ಇಷ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್.